ಇದೆಲ್ಲ ಚೆನ್ನಾಗಿರಲ್ಲ. ದರ್ಶನ್ ಅವರು ಆರಾಮಾಗಿ ಸುಮ್ಮನಿದ್ದಾರೆ. ಇವಾಗ ನೀವೇನೇ ಮಾಡಿದ್ರು ಸುಮ್ಮನಿದ್ದಾರೆ. ಅವ್ರ ಬೆಳವಣಿಗೆಯನ್ನ ನೀವು ಸಹಿಸಕ್ಕಾಗ್ದಲೇ ಇಷ್ಟೊಂದು ತೊಂದರೆ ಕೊಡಬೇಡಿ. ನೀವು ಅವರು ಸುಮ್ಮನಿದ್ದಾರೆ. ನೀವು ಯಾರು ಉಮಾಪತಿ ಗೌಡ ಯಾರು ಅನ್ನೋದಕ್ಕೆ ಇವತ್ತೇನಾದ್ರು ನೋಡಿತ್ತು ಅಂದ್ರೆ ದರ್ಶನ್ ಅವರೇ ಕಾರಣ. ದರ್ಶನ್ ಜೆಂಟ್ಲ್ಮ್ಯಾನ್ ರೀ, ಜೆಂಟ್ಲ್ಮ್ಯಾನ್. ಅವನು ಕೋಟ್ಯಾಂತರ ಜನಗಳು ಸಹಾಯ ಮಾಡಿದ್ದಾರೆ. ನಿಮ್ದೇನಿದೆ ಕಾಂಟ್ರಿಬ್ಯೂಷನ್ ತೋರಿಸಿ ನೋಡೋಣ. ನಾವು ನಿಮ್ಮ ಏರಿಯಾದಲ್ಲಿ ತೋರಿಸಿ. ನೀವು ಕುಬೇರ ಆಗುತ್ತೋ ಅಂದಿದ ತಕ್ಷಣನೇ ನೀವು ಹೇಳ್ದಂಗೆಲ್ಲ ನೀವು ಹೇಳಿದ್ದೆ ಮಾತೆಲ್ಲ ಕೇಳ್ಬೇಕಾ ರೀ? ಲೋಕ ರೂಢಿಯಾಗಿ ಮಾತಾಡಿದಾರೆ ರೀ. ಅದ್ರಲ್ಲಿ ಏನ್ರಿ ತಪ್ಪು ರೀ? ಅವನ್ ದುಡ್ಡು ಅವ್ರಿದು, ಅವ್ರು ಹೆಂಗ್ ಬೇಕಾದ್ರೆ ಎಂಜಾಯ್ ಮಾಡ್ಕೊತಾರೆ. ಈಗ ಅದನ್ನೆಲ್ಲ ಕೇಳಕ್ ನೀವ್ ಯಾರ್ರಿ? ಮಾಂಸನ ಮೈ ಮೇಲೆ ಚೆಲ್ಕೋತಾರೋ ಮೂಳೆನ ಮೈ ಮೇಲೆ ಚೆಲ್ಕೋತಾರೋ ಅದು ಅವ್ರ ಪರ್ಸನಲ್ ವಿಷಯ. ನೀವು ಬಂಡವಾಳ ಹಾಕಿದ್ರಿ, ಬಂಡವಾಳ ತಗೊಂಡ್ರಿ. ಅವತ್ತು ಯಾಕೆ ಈ ವಿಷಯ ಎಲ್ಲ ಹೇಳಿಲ್ಲ? ಅವತ್ತೆಲ್ಲ ಚೆನ್ನಾಗಿತ್ತಾ ದರ್ಶನ್ದು? ಅವಾಗೆಲ್ಲ ಚೆನ್ನಾಗಿತ್ತು. ಈಗೆಲ್ಲ ಅಳಿಸ್ಕೊಂಡ್ಬಿಡ್ತು. ಅವಾಗೆಲ್ಲ ಉಣ್ಣಿಸ್ಕೊಳ್ಳುವಾಗ ಚೆನ್ನಾಗಿತ್ತು. ಚೆನ್ನಾಗಿ ಸ್ನೇಹ ಮಾಡ್ಕೊಂಡು ಎಲ್ಲ ಹೆಸರೆಲ್ಲ ಗಳಿಸ್ಬಿಟ್ಟು ಇವತ್ತು ವೈನ ತೇಜಾವಧಿ ಮಾಡ್ತಾ ಇದ್ದೀರಿ ನೀವೆಲ್ಲ ಸೇರಿ. ಏನು ಮಾಡಕ್ಕಾಗಲ್ಲ. ಆ ವೈನ್ ಹಿಂದೆ ಒಂದು ಸೈನ್ಯನೇ ಇದೆ. ಅವ್ರು ಮಾಡಿರೋ ಸಹಾಯನ ಅಷ್ಟೇ ಸಾಕು ಅವ್ರನ್ನ ಕಾಪಾಡಕ್ಕೆ. ಅಷ್ಟು ಜನ ಅವ್ರೆ. ನಿಮ್ಗೇನ್ರಿ ಗೊತ್ತು? ಮೆಡಿಕಲ್ ಶೀಟ್ ಇಂದ ಹಿಡಿದು SLC ಸೀಟ್ ಇಂದ ಹಿಡಿದು UKG ಸೀಟ್ ಇಂದಲೂ ಕೂಡ ಅವರು ಸಹಾಯ ಮಾಡಿದವರು. ನಿಮ್ದು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ತೋರಿಸಿ. ಎಷ್ಟು ಜನಕ್ಕೆ ಅವ್ರ ಆಪರೇಷನ್ ಮಾಡಿಸಿಲ್ಲ? ಎಷ್ಟು ಜನಕ್ಕೆ ಹಾರ್ಟ್ ಆಪರೇಷನ್ ಮಾಡಿಸಿಲ್ಲ? ಎಷ್ಟು ಜನಕ್ಕೆ ನರ್ಸಿಂಗ್ ಹೋಮ್ ದುಡ್ಡು ಕಟ್ಟಿಲ್ಲ? ಎಷ್ಟು ಜನಕ್ಕೆ ಆಟೋ ಡ್ರೈವರ್ಗಳಿಗೆ ಸಹಾಯ ಮಾಡಿಲ್ಲ? ನಿಮಗೆ ಗೊತ್ತೇನೆಯಾ ಉಮಾಪತಿ ಗೌಡ? ನಿನಗೆ ಗೊತ್ತಾ? ಏನಾದ್ರು ಇದ್ರೆ ಮಾತ್ರ ಹೇಳು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಬಿಡಬೇಕು. ಮತ್ತೆ ಏನಾದ್ರು ದರ್ಶನ್ ತಂಟೆಗೆ ಹೋಗೋದು, ಜನಗಳು ಬಿಡೋದು, ಅಲ್ಲಿ ಯಾರೋ ನಿನ್ ಕಾನ್ಶಿಯನ್ಸ್ ಇಲ್ಲಿ ಇರೋರ್ನೆಲ್ಲ ಬಿಟ್ಟು ಹೇಳಿಕೆ ಕೊಡಿಸೋದು, ಅವ್ರನ್ನ ಎದುರಿಸೋದು, ಬೆದರಿಸೋದು ತಂತ್ರ ಮಾಡಕ್ ಹೋಯ್ತು ಅಂದ್ರೆ ಸುಮ್ಮನೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ಸುಮ್ಮನೆ ನಮ್ಮನ್ನು ಕೆಣಕ್ಬೇಡಿ. ನಾನು ಅವ್ರನ್ನ ನೋಡಕ್ಕಾಗಲ್ಲ, ಅವ್ರ ಮುಖ ನೋಡಕ್ಕಾಗಲ್ಲ ನಮ್ಮ ಕೈಲಿ. ಅವ್ರ ಫ್ಯಾಮಿಲಿ ಉಂಟು, ಅವ್ರುಂಟು, ಅವ್ರೇನೋ ಬಗೆಹರಿಸ್ಕೊಳ್ತಾರೆ. ನೀವು ಸುಮ್ಮನೆ ಅಥವಾ ನಿಮ್ಮ ಯಾರು ನಿಮ್ಮ ಆಪ್ತರು ಹೋರಾಟ ಮಾಡ್ತೀನಿ ಅಂತ ಹೆಂಗಸರು ಮಹಿಳಾ ಮಿಡಿಗಳು ಚಿತ್ರದುರ್ಗದ ಮನೆಗೆ ಒಬ್ಬೊಂಥರ ಬಂದು ಹೋರಾಟ ಮಾಡ್ತಿದ್ರಲ್ಲ, ಅವ್ರದೆಲ್ಲ ಕಥೆಗಳು ಏನು ಅಂತ ಎಲ್ಲ ಗೊತ್ತೈತೆ. ಒಬ್ಬೊಬ್ಬರದು ಒಂದೊಂದು ಕಥೆಗಳು ಏನೇ ಅಂತ ಗೊತ್ತೈತೆ. ಎಲ್ಲ ವರದಿ ತರಿಸ್ಕೊಂಡಿದ್ದಾರೆ. ಆಯ್ತಾ? ಇರ್ಲಿ, ನೀವ್ ಏನೇನ್ ಮಾಡ್ಬೇಕು ಅಂತಿದ್ರೆ ಎಲ್ಲ ಮಾಡಿ ಮುಗಿಸ್ಬಿಡಿ. ನೋಡೋಣ ಅದು ಏನಾಯ್ತಿದ್ ಮುಂದೆ ಏನ್ರೇ ಆಗ್ಬಿಡುತ್ತೆ. ಆದ್ರೆ ಡ್ಯಾಮೇಜ್ ಮಾಡ್ತಾರೇನ್ರಿ? ಮಾಡಿ ಜನಗಳವ್ರಿಗೆ ಅವರಿಗೆ ಇರ್ತದಕ್ಕೆ ಜನಗಳು ಸಾವಿರಾರು ಜನ ಅವ್ರಿಗೆ ಸೈನಿಕರಿದ್ದಾರೆ. ಅವ್ರ ಹತ್ರ ಏನು ಸಹಾಯ ಪಡ್ಕೊಂಡಿದ್ದಾರಲ್ಲ ಅವರೇ ಸಾಕು ಅವ್ರಿಗೆ ಪ್ರಾಣ ಕೊಡೋದಕ್ಕೆ. ಅವ್ರು ಈಗಲೂ ಹೂ ಅಂದ್ಬಿಟ್ರೆ ಸಾಕು, ಜನ ದಂಗೆ ಎದ್ದು ಬಿಡ್ತಾರೆ. ಈಗಲೂ ಕೂಡ ಅಲ್ಲ ಅಂತ ದೊಡ್ಡ ಮನುಷ್ಯ ಹೋಗ್ಬೇಡ್ರಿ ಕಣ್ರೋ, ಹೋಗ್ಬೇಡ್ರಿ, ಬಿಟ್ಬಿಡಿ, ಅವ್ರು ಏನ್ ಮಾಡ್ಕೊತಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಅದು ಅವ್ರ ದೊಡ್ಡ ಗುಣ. ಅದು ಏನಾದ್ರು ಬೇರೆ ಏನಾದ್ರು ಕೆಲಸ ಮಾಡ್ರಿ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಹೋಗಿ ಏನು ಕಿತ್ಕೊಳಕ್ಕಾಗಲ್ಲ, ಒಂದು ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ. ಅವ್ರ ಹತ್ರ ಸಹಾಯ ಮಾಡುವಾಗ ಸಾವಿರಾರು ಕೂದಲುಗಳು ಉದುರೋಗ್ಬಿಡ್ತವೆ. ಹಂಗೆ ನೀವು ಉದುರೋಯ್ತೀರಿ, ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗ್ರಿ. ದರ್ಶನ್ ತಟ್ಟೆಗೆ ಹೋಯ್ತು ಅಂತ ಹೇಳಿದ್ರೆ ಏನು ನೀನೇ ಡ್ಯಾಮೇಜ್ ಮಾಡ್ಕೊಳ್ಳೋದು. ನಿನ್ ಕಾನ್ಸ್ಟಿಟ್ಯೂನ್ಸಿ ನೀನೇ ಗೆಲ್ಲಲ್ಲ. ಅವ್ರೇನಾರು ಡ್ಯಾಮೇಜ್, ಅವ್ರೇನಾರು ಇವತ್ತೇನೋ ಬೈಕ್ ರ್ಯಾಲಿ ಮಾಡ್ತಾವ್ರೆ, ಅದೆಲ್ಲ ಮಾಡ್ಬಿಡ್ತು ಅಂದ್ರೆ ನೀನು ಕಂಪ್ಲೀಟ್ ಟೋಟಲ್ ಜೀರೋ. ನೀನು ಗೆಲ್ಲಕ್ಕೆ ಆಗಲ್ಲ. ನೀನು ಉಮಾಪತಿ ಕೂಡ ಯಾರು ಅಂತ ತಿಳ್ಕೊಳಕ್ಕೂ ಆಗಲ್ಲ ನಮ್ ಕೈಲಿ. ಹಂಗಾಗೋಯ್ತೀಯ. ಬಿಟ್ಬಿಡಪ್ಪ ಸ್ವಾಮಿ ಉಮಾಪತಿ ಗೌಡ್ರೆ, ನಿಮ್ ಕೈ ಮುಗಿದು ಕೇಳ್ತೀನಿ. ದರ್ಶನ್ ತಾಟೆಗೆ ಹೋಗ್ಬೇಡ್ರಿ, ಬಿಟ್ಬಿಡ್ರಿ. ನೀವು ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಇಲ್ಲಿಗೆ ನಿಲ್ಸ್ಬಿಡಿ. ಆಗೋಯ್ತು, ಎಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು. ಕಂಪ್ಲೇಂಟ್ ಕೊಡಿಸಿದ್ವಿ, ಆಯ್ತು, ಎಲ್ಲ ಆಯ್ತು. ಇನ್ನೇನ್ ಮಾಡತ್ತೀಯಪ್ಪ ನೀನು? ಅವ್ರಿಗೇನು ನೀನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಹೆಂಗ್ ಮಾಡ್ಬಿಡ್ತಾರ ಕಾನೂನಲ್ಲಿ? ಲೋಕ ರೂಢಿಯಾಗಿ ಮಾಡೋರು ಹೋಗ್ರಿ, ಎಲ್ಲಾರು ಮಾಡೋದೇನೆ ಮಾಡೋದು. ಅವ್ರು ಅವ್ರೇನ್ ಸಪ್ರೇಟ್ ಆಗಿ ಮಾಡಲ್ಲ. ಪ್ರಪಂಚದಲ್ಲಿ ಎಂತೆಂತ ಜನಗಳು ಏನೇನು ಮಾಡಿಲ್ಲ, ಅವ್ರದೆಲ್ಲ ಹಿಸ್ಟ್ರಿಗಳೆಲ್ಲ ಇದಾವೆ. ಅವ್ರನ್ನ ಹೋಗಿ ನೀವು ದಂಡಿಸಕ್ಕಾಗ್ದಲೆ ಪಾಪ ಇವ್ರ ಹಿಂದೆ ಬಿದ್ದಿದ್ದೀರಲ್ರಿ.
ಇನ್ನೂ ಮರ್ತಿಲ್ವಲ್ರಿ ನೀವು, ಎಂತ ಜನ ರೀ ನೀವು ರೀ. ಉಮಾಪತಿ ಗೌಡ್ರೆ ಹೋಗ್ರಿ ಮನೆಗಿನಲ್ಲಿ ಏನೇ ಕೆಲಸ ಐತೆ ನೋಡ್ಕೊಂಡು ನಿಮ್ ಬಿಸ್ನೆಸ್ ಮಾಡ್ಕೊಂಡು ಇರೋಗ್ರಿ, ಹೋಗಿ ಅವ್ರ ತಂಟೆಗೆ